ಕೊನೆಯದಾಗಿ ನಮ್ಮ ಮುಖಾಂತರ ಯುವಕರಿಗೆ ಸುಮಾರು ಜನ ಕಬಡ್ಡಿಯನ್ನು ಆಡಬೇಕಂತ ಆಸೆಯನ್ನು ಇಟ್ಕೊಂಡಿರ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ಬೆಂಗಳೂರು ಬುಲ್ಸ್ ಹೆಡ್ ಕೋಚ್ ಆಗಿ BC ರಮೇಶ್ ಅವರಿಂದ ಏನೊಂದು ನಿರೀಕ್ಷೆಯನ್ನು ಮಾಡ್ಬೋದು, ಏನು ಭರವಸೆಯನ್ನು ಕೊಡ್ತೀರಾ ಸರ್? ಒಟ್ಟಾರೆ ನಾನು ಏನಂದರೆ ನಮ್ಮ ಕಬಡ್ಡಿ ಬೆಳಿಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಯುವಕರು ನೋಡಿ, ನಾನು ಕೂಡ ಏನೂ ಇಲ್ದಿರ ನನ್ನ ಕೈಯಲ್ಲಿ ಏನು ಅನುಕೂಲನೇ ಇಲ್ಲ. ನನ್ನ ತಂದೆ ಡಿಪಾರ್ಟ್ಮೆಂಟಲ್ಲಿದ್ದರು, ಬಟ್ ನಾನು ಎಲ್ಲೇ ಓಡಾಡಿದ್ರು ನನ್ನ ಜೇಬಲ್ಲಿ ಏನೂ ಇರ್ತಿರ್ಲಿಲ್ಲ. ಅಂಥ ಮನುಷ್ಯ ಇವತ್ತೊಂದು ದಿವಸ ಮೈಸೂರು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದರು, ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಆಡಿ ಭಾರತ ಸರ್ಕಾರ, ಕೇಂದ್ರ ಸರ್ಕಾರ ಭಾಳಷ್ಟು ನನಗೆ ನಗದು ಪುರಸ್ಕಾರ ಎಲ್ಲ ಕೊಟ್ಟು ಸಪೋರ್ಟ್ ಮಾಡಿದ್ರು. ಇವತ್ತೊಂದು ದಿವಸ ಪ್ರೋ ಕಬಡ್ಡಿಯಲ್ಲಿ ಕೋಚ್ ಆಗಿ ಅದರಲ್ಲೂ ಒಂದು ಸಂಭಾವನೆ ತಗೊಳ್ಳೋವಂಥ ಒಂದು ಅವಕಾಶ ನನಗೆ ಸಿಕ್ತು. ನಾನು ಬಿಟ್ಟ ಮೇಲೂ ಕೂಡ ನಾನು ಕಬಡ್ಡಿ ಬಿಡಲಿಲ್ಲ. ಕಬಡ್ಡಿ ರಿಸೈನ್ ಮಾಡಿದೆ ಆಡೋದು, ಬಟ್ ನಾನು ಕಬಡ್ಡಿ ಬಿಡದಿರ ಇದ್ದೆ. ನಾನು ಇವತ್ತು ಕೂಡ ಕಬಡ್ಡಿನಲ್ಲೇ ಉಳ್ಕೊಂಡು ಬಂದಿದ್ದೀನಿ. ನಾನು ಹೇಳ್ತಿದ್ದೀನಿ, ಯುವಕರಿಗೆ ಭಾಳ ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದು ಎಂಥ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅಂದರೆ ಮಿನಿಮಮ್ 9,25,000 ಮಿನಿಮಮ್ ಸಿಗುತ್ತೆ. ಮ್ಯಾಕ್ಸಿಮಮ್ ಈಗ ನೋಡಿ, ಲಾಸ್ಟ್ 257 ಏನೋ ಪವನ್ ಶೇರಾವತ್ ತಗೊಂಡ್ರು ಹೈಯೆಸ್ಟ್ ಬೆಟ್ಟಿಂಗಲ್ಲಿ. ಅವ್ರು ಏನು ಭಾಳ ಅನುಕೂಲಸ್ಥ ಅಲ್ಲ, ಅವರು ಸಣ್ಣ ಒಂದು ಹಳ್ಳಿ ಹುಡುಗಾನೆ. ಈ ಥರ ಎಲ್ಲ ನೋಡಿದಾಗ ನಮ್ಮಲ್ಲಿ ಪ್ರೋ ಕಬಡ್ಡಿ ಆಡಿದಂಥ ಮಕ್ಕಳಿಗೆ ಭಾಳ ದೊಡ್ಡ ಭವಿಷ್ಯ ಇದೆ. ಒಂದು ಫೈನಾನ್ಷಿಯಲಿ ಆಗ್ಬೋದು, ಇನ್ನೊಂದು ಜಾಬ್ ಆಪರ್ಚುನಿಟೀಸ್ ಆಗ್ಬೋದು, ಮತ್ತು ಸೀನಿಯರ್ ನ್ಯಾಷನಲ್ಸು, ಜೂನಿಯರ್ ನ್ಯಾಷನಲ್ಸ್ ರೆಪ್ರೆಸೆಂಟೇಷನ್ ಮಾಡಿ ಮೆಡಲ್ ಮಾಡೋವಂಥದ್ದು, ಇಂಟರ್ನ್ಯಾಷನಲ್ ಮೆಡಲ್ ಅಂತ ಮಾಡಿದವ್ರಿಗೆ ಎಲ್ಲರಿಗೂ ಎಷ್ಟು ಜನಕ್ಕೀಗ ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ಸ್ಗಳು, ಒಳ್ಳೊಳ್ಳೆ ಡಿಪಾರ್ಟ್ಮೆಂಟ್ಸ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಅಲ್ಲಿ ಜಾಬ್ ಸಿಗ್ತಾ ಇದೆ. ಆಮೇಲೆ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಈಗ ಗೋವಿಂದರಾಜರವರು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ್ರೆ, ಅವರೆಲ್ಲ ತುಂಬಾ ಸರ್ಕಾರದ ವಿರುದ್ಧ ಜೊತೆನಲ್ಲಿ ಸೇರಿ ಮಾತಾಡಿ ಡಿಸ್ಕಷನ್ ಮಾಡಿ ಮನವೊಲಿಸಿ ಈಗ ಕ್ಲಾಸ್ 1 ಆಫೀಸರ್ ಪೋಸ್ಟ್ವರೆಗೂ ಕೊಟ್ಟಿದ್ದಾರೆ. ನಮ್ಮ ಗಿರೀಶ್ ಗೌಡ ಇದ್ದಾರಲ್ಲ, ಪ್ಯಾರಾ ಒಲಿಂಪಿಕ್ಸ್ ಗೋಲ್ಡ್ ಮೆಡಲಿಸ್ಟ್, ಅವ್ರಿಗೆಲ್ಲ ದೊಡ್ಡ ರ್ಯಾಂಕ್ ಕೊಟ್ಟಿದ್ದಾರೆ ಇವತ್ತು. ಭಾಳಷ್ಟು ಮತ್ತು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸು ಕೊಟ್ಟಿದ್ದಾರೆ. ಇನ್ನು ಅವರೆಲ್ಲ ಇನ್ ಫ್ಯೂಚರು IAS IPS ಆಗಿಬಿಡ್ತಾರೆ ಅವರೆಲ್ಲ. ಇಂಥ ಅವಕಾಶಗಳು ನಮ್ಮ ಗಿರೀಶ್ ಅಂತ ಒಬ್ಬರು ಪ್ಯಾರಾ ಒಲಿಂಪಿಕ್ಸಲ್ಲಿ ಮೆಡಲ್ ಮಾಡಿದ ಒಬ್ಬ ಹಳ್ಳಿ ಹುಡುಗ ಬಂದು ಇಷ್ಟೆಲ್ಲ ಮಾಡಿದ್ದಾರೆ. ಆ ಥರ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ಜನಕ್ಕೆ ಅವಕಾಶ ಇದೆ. ಎಲ್ಲರೂ ಬನ್ನಿ, ನಾವು ಸ್ಪೋರ್ಟ್ಸ್ ಮಾಡಿ. ಒಟ್ಟಾರೆ ನಾನು ಏನು ಹೇಳ್ತೀನಿ ಅಂದರೆ, ನಾವು ಸ್ಪೋರ್ಟ್ಸ್ ಮಾಡದೇ ಇದ್ರೆ, ಯಾವುದೇ ಒಂದು ಸ್ಪೋರ್ಟ್ಸ್ ಆದರೂ ಮಾಡಲೇಬೇಕು. ನಾನು ಯುವಕರಿಗೆ ಅದನ್ನು ಹೇಳ್ತೀನಿ. ಯಾಕೆ ಮಾಡಿದ್ರೆ ಏನು ಅನುಕೂಲ ಅಂತಂದರೆ, ಜಾಬ್ ಆಪರ್ಚುನಿಟೀಸ್ ಬೇರೆ, ಒಂದು ನಮ್ಮ ಹೆಲ್ತ್ ಫಸ್ಟ್. ನಾವು ಹೆಲ್ತ್, ನಮ್ಮ ದೇಶ ಆರೋಗ್ಯ ದೇಶ ಆದರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ನಾವು ಆರೋಗ್ಯವಂತರೇ ಇಲ್ಲ ಅಂತಂದರೆ ನಮ್ಮ ದೇಶ ಅಭಿವೃದ್ಧಿ ಆಗಲ್ಲ. ಬರೀ ಓದೋದ ಕಡೆ ಅಷ್ಟೇ ಒತ್ತು ಕೊಡೋಕ್ಕೆ ಹೋಗ್ಬೇಡಿ, ಆಟದ ಬಗ್ಗೆ ಗಮನ ಕೊಡಿ. ಆಟ ಅಂದರೆ ಏನೋ ಒಂದು ಆಟ ಆಡೋದಲ್ಲ, ನೀವು ಬೆವರು ಸುರಿಯುವಂಥ ಯಾವುದಾದ್ರೂ ಒಳ್ಳೆ ಸ್ಪೋರ್ಟ್ಸನ್ನು ನೀವು ಆಡಿ ಒಳ್ಳೆಯದಾಗ್ತದೆ. ಮತ್ತು ನಾನು ನನ್ನ ಬೆಂಗಳೂರು ಬುಲ್ಸ್ ಎಲ್ಲ ಫ್ಯಾನ್ಸ್ಗೆ, ಯುವಕರಿಗೆ ನಾನು ಸೆಲೆಕ್ಟ್ ಆಗಬೇಕು ಅಂತೇಳೋರಿಗೆ ನೀವು ಒಳ್ಳೆ ಪ್ರಯತ್ನ ಮಾಡಿ, ಕೆಟ್ಟ ಹ್ಯಾಬಿಟ್ಸ್, ಪಾನ್ ಪರಾಗು, ಗುಟ್ಕಾ, ಜರ್ದ, ಮದ್ಯಪಾನ, ಧೂಮಪಾನ ಇದನ್ನೆಲ್ಲ ಅವಾಯ್ಡ್ ಮಾಡಿ, ಮೊಬೈಲ್ನು ಕೂಡ ಅವಾಯ್ಡ್ ಮಾಡಿ, 8 hours ಒಳ್ಳೆ ನಿದ್ರೆ ಮಾಡಿ, ಒಳ್ಳೆ ಎಕ್ಸಸೈಸ್ ವ್ಯಾಯಾಮ ಮಾಡಿ ಬಂದು ಕಬಡ್ಡಿ ಆಡಿ ಒಳ್ಳೆ ಭವಿಷ್ಯ ಕಬಡ್ಡಿಯಿಂದ ನಿಮಗೆಲ್ಲ ಸಿಕ್ಕಲಿ. ನಾನು ಕೂಡ ಇದ್ದೀನಿ, ನಿಮ್ಮ ಜೊತೆ ಸಹಕಾರ ಕೊಡ್ತೀನಿ. ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮ್ಮ ಕರೆಗೆ ಬಂದು ನೀವು ಸಂಪೂರ್ಣವಾಗಿ ನಿಮ್ಮ ಜೀವನ ಆಗಿರ್ಬೋದು, ಹಾಗೆ ಬೆಂಗಳೂರು ಬುಲ್ಸ್ ಜೊತೆಗಿನ ನಂಟಾಗಿರ್ಬೋದು, ಎಲ್ಲವನ್ನು ಕೂಡ ಹಂಚಿಕೊಂಡಿದ್ದೀರಾ. ನಿಮ್ಮ ಸಾರಥ್ಯದಲ್ಲಿ ಬೆಂಗಳೂರು ಬುಲ್ಸ್ ಈ ಬಾರಿಯ ಕಪ್ಪನ್ನು, ನಮ್ಮೆಲ್ಲರ ನಿರೀಕ್ಷೆಯಂತೂ ಕೂಡ ಕಪ್ಪನ್ನು ಗೆಲ್ಲಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಹೃದಯಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇದಿಷ್ಟು BC ರಮೇಶ್ ಅವರ ಮಾತುಗಳು. ಅವರ ಜೀವನ ಆಗಿರ್ಬೋದು, ಹಾಗೆ ಮುಂದಿನ ಬೆಂಗಳೂರು ಬುಲ್ಸ್ ಜೊತೆಗಿನ ನಂಟಾಗಿರ್ಬೋದು, ಅದರ ಜೊತೆಗೆ ನಾನು ಏನೇನು ಮಾಡಬಲ್ಲೆ ಎನ್ನುವುದನ್ನು ಕೂಡ ನಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರ ಮಾತುಗಳನ್ನ ನಾವೆಲ್ಲರೂ ಕೂಡ ಕೇಳಿದ್ದೀವಿ, ಅವೆಲ್ಲವನ್ನು ಕೂಡ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡೋಣ. ಹಾಗೆ ಅವರ ಮಾತುಗಳ ಮೇಲ್ಗಡೆ ಇನ್ನೊಂದಿಷ್ಟು ಕರ್ನಾಟಕದಲ್ಲಿ ಕಬಡ್ಡಿ ಆಟಗಾರರು ಹುಟ್ಟಿಕೊಳ್ಳುವಂತಹ ಹಾಗೆ ಬೆಳೆಯುವಂತಹ ಕೆಲಸಗಳ ಆಗಲಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.